ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ: ಮನಸ್ಸಿನಲ್ಲಿ ವಿಷಯ ಬಂದರೆ ಭಗವಂತನ ಸ್ಮರಣೆ ಮಾಡಬೇಕು. ಹೇ ಭಗವಂತನೇ, ನನ್ನ ದುಃಖವನ್ನು ದೂರ ಮಾಡು ಎಂದು ನಾವು ಅವನಿಗೆ ಹೇಳಿದರೆ ನಮಗೆ ಅವನ ಸ್ಮರಣೆಯ ಅರಿವು ಆಗುತ್ತದೆ. ಭಗವಂತನ ಸ್ಮರಣೆಯಲ್ಲಿ ಆನಂದವಿರುತ್ತದೆ. ಆನಂದದ ಸ್ಮರಣೆಯು ಆಗಿತೆಂದರೆ ದುಃಖದ ಸ್ಮರಣೆ ಕಡಿಮೆಯಾಗುತ್ತದೆ. ನಾವು ಅನುಸಂಧಾನದಿಂದ ಇದನ್ನೇ ಸಾಧಿಸಬೇಕಾಗಿರುತ್ತದೆ. ಭಗವಂತನಿಗೆ ಅಡ್ಡ ಬರುವ ವಿಷಯಗಳನ್ನು ಲೆಕ್ಕಿಸಬಾರದು. ಭಿಕ್ಷೆ ಬೇಡುವ ಪ್ರಸಂಗ ಬಂದರೂ ಭಗವಂತನ ಅನುಸಂಧಾನ ಬಿಡಬಾರದು. ಮನೆ ಮಾರುಗಳಲ್ಲಿ ರಾತ್ರಿಯ ಹೊತ್ತು ಪಹರೆದಾರರನ್ನು ಇಡುತ್ತೇವೆ. ಕಳ್ಳರು ಬರುವ ವೇಳೆಯಲ್ಲಿ ಸಾವಧಾನರಿರುತ್ತೇವೆ. ಅದರಂತೆ ಮನಸ್ಸು ಸಂಧಿ ಸಾಧಿಸಿ ಅನುಸಂಧಾನದಿಂದ ದೂರವಾಗದಂತೆ ನೋಡಿಕೊಳ್ಳಬೇಕು. ಯಾರಿಗೆ ಮನಸ್ಸಿನ ವಿಸ್ಮರಣೆಯ ವಿಷಯ ಸಮಯದಲ್ಲಿ ಸಾವಧಾನರಾಗಿರಲು ಬರುವುದಿಲ್ಲವೋ ಅವರು ಅಖಂಡ ಸಾವಧಾನರಾಗಿರಬೇಕು. ಮನಸ್ಸಿನಲ್ಲಿ ವಿಷಯಗಳು ಬಂದವೆಂದರೆ ಅಲ್ಲಿ ಭಗವಂತನ ಸ್ಮರಣೆಯನ್ನು ಇಟ್ಟುಕೊಳ್ಳಬೇಕು. ಅಂತೆ ಯಾ ಮತಿಹಿ ಸಾ ಗತಿಹಿ, ಅಂದರೆ ಅಂತ ಕಾಲದಲ್ಲಿ ನಮ್ಮ ಬುದ್ಧಿ ಹೇಗೆ ಇರುತ್ತದೆಯೋ ಅದರಂತೆ ನಮ್ಮ ಮುಂದಿನ ಗತಿಯಾಗುತ್ತದೆ ಎಂದು ಶಾಸ್ತ್ರಗಳ ಅಭಿಪ್ರಾಯವಿರುತ್ತದೆ. ನಾವು ಜೀವನದಲ್ಲಿ ಮಾಡದೇ ಇದ್ದದ್ದು ಮೃತ್ಯುವಿನ ಸಮಯದಲ್ಲಿ ಹೇಗೆ ನೆನಪಾಗಬಲ್ಲದು? ಆದ್ದರಿಂದಲೇ ನಾವು ಅಖಂಡ ಭಗವಂತನ ಸ್ಮರಣೆಯಲ್ಲಿ ಇರಬೇಕು. ಭಗವಂತನ ನಾಮವೇ ಔಷಧವೆಂದು ತಿಳಿಯಬೇಕು. ಭಗವಂತನ ಪ್ರಾಪ್ತಿಯೇ ಅದರ ಫಲವಾಗಿರುತ್ತದೆ. ಔಷಧವು ಮಾತ್ರ ಹನಿ ಹನಿಯಾಗಿ ಹಾಗೂ ನಿರಂತರ ಹೊಟ್ಟೆಯಲ್ಲಿ ಹೋಗಬೇಕು. ನಾಮ ಸ್ಮರಣೆಯು ಕೊನೆಯವರೆಗೂ ನಡೆದದ್ದಾದರೆ ಅದು ಯೋಗವೇ ಆಗುತ್ತದೆ. ಹಾಗೂ ಆ ಒಬ್ಬನೊಂದಿಗೆ ಯೋಗ ಸಾಧಿಸುವವನು ಯೋಗಿ ಎಂದು ತಿಳಿಯಬೇಕು. ಒಂದೇ ಒಂದು ಕಿಡಿಯು ಸಂಪೂರ್ಣ ಅರಳೆಯನ್ನು, ಅಂದರೆ ಹತ್ತಿಯನ್ನು ಸುಟ್ಟು ಹಾಕಲು ಸಮರ್ಥವಾಗಿರುತ್ತದೆ. ಅದರಂತೆ ಭಗವಂತನ ನಾಮವು ಸರ್ವ ಪಾಪಗಳನ್ನು ಸುಟ್ಟು ಹಾಕಲು ಸಮರ್ಥವಾಗಿರುತ್ತದೆ. ನಾವು ಅದನ್ನು ಪ್ರೇಮದಿಂದ, ತಳಮಳದಿಂದ, ಭಾವನೆಯಿಂದ ತೆಗೆದುಕೊಳ್ಳುವುದಿಲ್ಲ. ಅಂದ ಮೇಲೆ ಅದರಲ್ಲಿ ನಾಮದ ದೋಷವೇನು? ನಾಮದ ಬಗ್ಗೆ ಭಾವನೆಯನ್ನು ಬೆಳೆಸುವುದೇ ಉಪಾಸನೆಯಾಗಿರುತ್ತದೆ. ತಾಯಿಗೆ ನೀನು ನಿನ್ನ ಮಗುವನ್ನು ನಿನ್ನ ಹತ್ತಿರ ಇಟ್ಟುಕೋ, ಆದರೆ ಪ್ರೇಮ ಮಾಡಬೇಡ ಎಂದು ಹೇಳಿದರೆ ಅದು ಹೇಗೆ ಶಕ್ಯವಾಗುವುದಿಲ್ಲವೋ ಅದರಂತೆ ನಾಮ ತೆಗೆದುಕೊಳ್ಳುವವನಿಗೆ ಸತ್ಕರ್ಮ ಮಾಡಬೇಡವೆಂದು ಹೇಳಿದರೆ ಅದು ಅವನಿಗೆ ಶಕ್ಯವಲ್ಲ. ಒಂದು ವೇಳೆ ಭಜನೆಗೆ ದೇಹ ಬುದ್ಧಿಯ ಜಳವು ತಾಕಬಹುದು, ಆದರೆ ನಾಮಕ್ಕೆ ಅದು ತಾಕುವುದಿಲ್ಲ ಎಂಬುದನ್ನು ನಾವು ಲಕ್ಷ್ಯದಲ್ಲಿ ಇಟ್ಟುಕೊಳ್ಳಬೇಕು. ಮರಣದ ಹಿಂದೆ ಸ್ಮರಣೆಯ ಹುಚ್ಚು ಹಚ್ಚಿಕೊಂಡರೆ ಮರಣದ ಭಯ ಆಗಲಾರದು. ನಿಜವಾಗಿಯೂ ನಮಗೆ ಭಗವಂತನ ನಾಮದ ತಳಮಳವು ಉತ್ಕಟವಾಗಿರಬೇಕು. 13 ಕೋಟಿ ಜಪಗಳಲ್ಲಿ ಅಂತಃಕರಣದ ತಳಮಳವು ಹೆಚ್ಚು ಉಪಯೋಗವಾಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಭಗವಂತನಿಂದ ದೂರವಾಗದಿರುವುದು, ಅವನ ವಿಸ್ಮರಣೆ ಆಗದಿರುವುದು, ಅವನ ಸ್ಮರಣೆಯಲ್ಲಿ ಇರುವುದು, ಅವನ ನಾಮದಲ್ಲಿ ಇರುವುದು, ಇದರಲ್ಲಿಯೇ ನಿಜವಾದ ಸಮಾಧಾನ, ಶಾಂತಿ ಹಾಗೂ ಸುಖವಿರುತ್ತದೆ.
ನಾನು ನಿಜವಾಗಿ ಹೇಳುತ್ತೇನೆ, ಮನುಷ್ಯ ಜನ್ಮ ಪಡೆದು ನಾವು ಒಂದೇ ಒಂದು ಮಾಡಬೇಕಾಗಿರುತ್ತದೆ. ಅದೇನೆಂದರೆ ನಾವು ನಾಮದಲ್ಲಿ ಇರಬೇಕು, ಹಾಗೂ ಎರಡನೆಯವರನ್ನು ನಾಮಕ್ಕೆ ಹಚ್ಚಬೇಕು. ಪ್ರಪಂಚದಲ್ಲಿ ಕಡಿಮೆ ಆಗಗೊಡಬಾರದು, ಅಂದರೆ ಭಗವಂತನನ್ನು ಮರೆಯಬಾರದು. ಭಗವಂತನ ಸ್ಮರಣೆಯಲ್ಲಿ ನಮ್ಮನ್ನು ನಾವು ಮರೆಯಬೇಕು. ಸರ್ವಭೂತಗಳ ವಿಷಯದಲ್ಲಿ ನಮ್ರರಾಗಿರುವುದೇ ಅಭಿಮಾನ ದೂರ ಮಾಡುವ ಉಪಾಯವಾಗಿರುತ್ತದೆ. ಬೇರೆ ಅನೇಕ ಸಾಧನೆಗಳಿಂದ ಸಾಧಿಸುವಂತಹದು ಕೇವಲ ಅನುಸಂಧಾನದಿಂದ ಸಾಧಿಸಲ್ಪಡುತ್ತದೆ. ಇದೇ ಈ ಕಲಿಯುಗದ ಮಹಿಮೆಯಾಗಿರುತ್ತದೆ. ಮಾಯೆಯು ನಮ್ಮ ಮೇಲೆ ವಿಷಯದ ಅಸ್ತ್ರವನ್ನು ಬಿಟ್ಟರೆ, ನಾವು ಅದರ ಮೇಲೆ ಭಗವಂತನ ನಾಮದ ಅಸ್ತ್ರ ಬಿಡಬೇಕು. ಅಂದರೆ ವಿಷಯಗಳು ತಾವಾಗಿಯೇ ಇಲ್ಲವಾಗುತ್ತವೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.